ನಮಸ್ಕಾರ ನಮಸ್ಕಾರ ಕರ್ನಾಟಕ. ಅಸ್ಸಲಾಮ್ ಅಲೈಕುಮ್. 22ನೇ ದಿನ ನಾವು ರೂಮಲ್ಲಿದ್ದೀವಿ. ದುಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಬಿಟ್ಟು ನಮಗೆಲ್ಲ ರಜೆ ಕೊಟ್ಟಿದ್ದಾರೆ. ನಮ್ಮ ಕಂಪನಿಯಿಂದ ಇಫ್ತಿಯಾರ್ ಬಂದಿದೆ. ಇಫ್ತಿಯಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಎಲ್ಲ ಕಂಪನಿ ಪ್ರೊವೈಡ್ ಮಾಡ್ತಾಯಿದೆ. ನಮ್ಮ ರೂಮಲ್ಲಿ ಒಂದು 4 ಜನ ಇದ್ದೀವಿ. ನಾವು ಇಫ್ತಿಯಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಇದೆಲ್ಲ ಕಂಪನಿಯಿಂದ ಬರುತ್ತೆ ನಮಗೆ. ಬಿರಿಯಾನಿ ಇದೆಲ್ಲ ಇಲ್ಲಿ ಮಾಡಿದ್ದು ಹುಡುಗರು. ಬಟ್ ಇದೇನು ಫುಡ್ ಐಟಮ್ ಇದೇನೆಲ್ಲ ಇದೆ, ಫ್ರೂಟ್ಸ್ಗಳು ಮತ್ತು ಫುಡ್ಡು. ಇದು ನೋಡಿ, ಎಮಿರೇಟ್ಸ್ ಫ್ಲೈಟ್ ಕ್ಯಾಟ್ರಿಂಗ್. ನಮಗೆ ಕ್ಯಾಟ್ರಿಂಗಿಂದ ಬಂದಿದೆ, ಎಮಿರೇಟ್ಸಿಂದ. ಸೊ ಇವತ್ತೆಲ್ಲ ಫ್ರೀಯಾಗಿದ್ದೀವಿ. 2ನೇ ದಿನ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಉಪವಾಸ ಬಿಡೋಕ್ಕೆ ಆಲ್ರೆಡಿ ಟೈಮ್ ಆಗ್ತಾಯಿದೆ. ಸೊ ಇವತ್ತು ಸ್ವಲ್ಪ ಸೈಲೆಂಟ್ ಆಗಿದೆ. ನಮ್ಮ ಆಕಾಶಗಳೆಲ್ಲ ಅಷ್ಟೊಂದು ಫೈಟರ್ ಜೆಟ್ ಓಡ್ತಾ ಇಲ್ಲ. ಆದರೂ ತೋರಿಸ್ತೀನಿ. ಆತಂಕ ಮನೆ ಮಾಡಿದೆ. ಇದು ನನ್ನ ಜ್ಯೂಸು. ಆದರೂ ಆತಂಕ ಮನೆ ಮಾಡಿದೆ. ನೋಡಿ, ಹೊರಗಡೆ ತೋರಿಸ್ತಾ ಇದ್ದೀನಿ. ಹೊರಗಡೆ ಆದರೂ ಜನಗಳೆಲ್ಲ ಕಿಟಕಿಲಿ ಬಂದು ನೋಡ್ತಾ ಇರ್ತಾರೆ. ಫ್ಲೈಟ್ ಜೆಟ್ ಹೋಗ್ತಾ ಇದೆಯಾ, ಇಲ್ಲ ಮಿಸೈಲ್ ಬೀಳ್ತಾ ಇದೆಯಾ. ಆದರೂ ನಾವು ಸೇಫಾಗಿದ್ದೀವಿ. ದುಬೈ ನಮ್ಮನ್ನ ಸೇಫಾಗಿ ಇಟ್ಟಿದೆ. ಏನೂ ಟೆನ್ಷನ್ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಖಾಲಿ ಆಗಿದೆ. ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಕಿಚನ್ನಲ್ಲಿ. ಇದೆಲ್ಲ ಉಪವಾಸ ಬಿಡೋದು. ಇದು ಕಿಚನ್ನಿಂದ ಬಂದಿರೋ ನಮ್ಮ ಇಲ್ಲಿಂದ ಬಂದಿರೋ ಶವರ್ಮ ಕಂಪನಿಯಿಂದ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಫ್ರೂಟ್ ಕಿಟ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಬಟ್ ಏನೂ ತೊಂದರೆ ಇಲ್ಲ. ಕಂಪನಿ ನಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ನೋ ಪ್ರಾಬ್ಲಮ್. ದುಬೈ ಯಾವತ್ತಿದ್ರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದೆ ಇಷ್ಟು ದಿನ. ಬಟ್ ಓಕೆ. ಇದೆಲ್ಲ ನೋಡಿ, ಈ ಉಪವಾಸ ಬಿಡುವ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ನಾವು ಉಪವಾಸ ಬಿಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸ್ವಲ್ಪ ಟೈಮ್ ಇದೆ. ಆ ಟೈಮ್ ಮುಗಿಸ್ಕೊಂಡು ನಾವು ಉಪವಾಸ ಬಿಡ್ತೀವಿ. ನಾವು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಅಸ್ಸಲಾಮು ಅಲೈಕುಮ್.